ಎಲ್ರಿಗೂ ನಮಸ್ಕಾರ. ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. 2026 ಫೆಬ್ರವರಿಯಲ್ಲಿ ಬರುವಂಥ ಈ ಒಂದು ಸಂಕಷ್ಟಹರ ಚತುರ್ಥಿಯನ್ನು ದ್ವಿಜಪ್ರಿಯ ಸಂಕಷ್ಟಹರ ಚತುರ್ಥಿ ಅಂತ ಕರೆಯಲಾಗುತ್ತೆ. ಈ ಸಂಕಷ್ಟಹರ ಚತುರ್ಥಿಯನ್ನು ಯಾವ ದಿನ ಆಚರಣೆ ಮಾಡಬೇಕು? 5ನೇ ತಾರೀಕು ಅಥವಾ 6ನೇ ತಾರೀಕು? ಕೆಲವು ಕ್ಯಾಲೆಂಡರ್ಗಳಲ್ಲಿ 5ನೇ ತಾರೀಕು ಅಂತ ಕೊಟ್ಟಿದ್ದಾರೆ, ಕೆಲವು ಕ್ಯಾಲೆಂಡರ್ಗಳಲ್ಲಿ 6ನೇ ತಾರೀಕು ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಚತುರ್ಥಿ ತಿಥಿ, ಪ್ರಾರಂಭ, ಮುಕ್ತಾಯ ಹಾಗೂ ಪೂಜೆ ಸಮಯ ಇದೆಲ್ಲನೂ ಕೂಡ ವಿವರವಾಗಿ ತಿಳಿಸಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಬನ್ನಿ, ಮೊದಲಿಗೆ ಚತುರ್ಥಿ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ, ಯಾವಾಗ ಮುಕ್ತಾಯ ಆಗುತ್ತೆ ತಿಳ್ಕೊಳ್ಳೋಣ. ಇದೇ ಗುರುವಾರ ಫೆಬ್ರವರಿ 5ನೇ ತಾರೀಕು ಮಧ್ಯಾಹ್ನ 12 ಗಂಟೆಗೆ ಚತುರ್ಥಿ ತಿಥಿ ಪ್ರಾರಂಭ ಆಗುತ್ತೆ. ಫೆಬ್ರವರಿ 6ನೇ ತಾರೀಕು ಶುಕ್ರವಾರ ಮಧ್ಯಾಹ್ನ 12 ಗಂಟೆ 20 ನಿಮಿಷಕ್ಕೆ ಮುಕ್ತಾಯ ಆಗುತ್ತೆ. ಚತುರ್ಥಿ ತಿಥಿ ಯಾವಾಗಲೂ ಚಂದ್ರೋದಯ ಸಮಯದಲ್ಲಿ ಇರಬೇಕು. ಅಂದರೆ ರಾತ್ರಿ ಹೊತ್ತು ನಮಗೆ ಚತುರ್ಥಿ ತಿಥಿ ಇರಬೇಕು. ಆ ದಿನ ನಾವು ಸಂಕಷ್ಟಹರ ಚತುರ್ಥಿಯನ್ನು ಆಚರಣೆ ಮಾಡಬೇಕು. ಅಂದರೆ 5ನೇ ತಾರೀಕು ಸಂಕಷ್ಟಹರ ಚತುರ್ಥಿ. ಈ ಮಾಘ ಮಾಸದಲ್ಲಿ ಬಂದಿರುವಂಥ ಸಂಕಷ್ಟಹರ ಚತುರ್ಥಿಯನ್ನು ದ್ವಿಜಪ್ರಿಯ ಸಂಕಷ್ಟಹರ ಚತುರ್ಥಿ ಅಂತ ಕರೆಯಲಾಗುತ್ತೆ. ಬನ್ನಿ ಈಗ ಸಂಕಷ್ಟಹರ ಚತುರ್ಥಿ ಪೂಜೆ ಸಮಯ ಹಾಗೆ ಚಂದ್ರೋದಯ ಸಮಯ ಯಾವ ರೀತಿ ಪೂಜೆ ಮಾಡಬೇಕು, ಮತ್ತು ದ್ವಿಜಪ್ರಿಯ ಸಂಕಷ್ಟಹರ ಚತುರ್ಥಿಯ ವಿಶೇಷತೆ ಏನು, ವ್ರತದ ಕತೆ ಎಲ್ಲನೂ ಕೂಡ ಚಿಕ್ಕದಾಗಿ ತಿಳಿಸಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಅತಿ ಮುಖ್ಯವಾಗಿ ಈ ದಿನ ಬೆಳಗ್ಗೆ ಸೂರ್ಯೋದಯ ಸಮಯದಿಂದ ಚಂದ್ರೋದಯದವರೆಗೆ ಉಪವಾಸನ ಆಚರಣೆ ಮಾಡಬೇಕು. ಈ ದಿನ ರಾತ್ರಿ 9:30ಕ್ಕೆ ಚಂದ್ರೋದಯ ಆಗುತ್ತೆ. ಚಂದ್ರನನ್ನು ನೋಡಿ ಅರ್ಘ್ಯ ಕೊಟ್ಟು ಆಮೇಲೆ ಉಪವಾಸನ ಬಿಡಬೇಕು. ನಿಮ್ಮ ದೇಹ ಸ್ಥಿತಿ, ಆರೋಗ್ಯ ಸ್ಥಿತಿಯನ್ನು ಗಮನಿಸಿಕೊಂಡು ಉಪವಾಸ ವ್ರತವನ್ನು ಮಾಡಿ. ಉಪವಾಸ ಮಾಡಲೇಬೇಕು ಅಂತ ಕಡ್ಡಾಯ ಏನೂ ಇಲ್ಲ, ಮತ್ತು ಪ್ರತಿ ಸಂಕಷ್ಟಿಗೂ ಕೂಡ ಉಪವಾಸ ಮಾಡಲೇಬೇಕು ಅಂತಲೂ ಏನೂ ಇಲ್ಲ. ಹಾಗಾಗಿನೇ ಅಂಗಾರಕ ಸಂಕಷ್ಟಹರ ಚತುರ್ಥಿ ಒಂದು ದಿನ ಉಪವಾಸ ಮಾಡಿದ್ರೆ ಎಲ್ಲ ಸಂಕಷ್ಟಹರ ಚತುರ್ಥಿನ ಆಚರಣೆ ಮಾಡಿದಂಥ ಫಲ ನಮಗೆ ಸಿಗುತ್ತೆ. ಆದರೆ ಈ ದಿನ ಈರುಳ್ಳಿ ಬೆಳ್ಳುಳ್ಳಿಯನ್ನು ಹಾಕದೆ ಅಡುಗೆ ಮಾಡಿಕೊಂಡು ಊಟ ಮಾಡ್ಬೋದು. ಅದ್ರ ಜೊತೆಗೆ ಸಂಕಷ್ಟಹರ ಚತುರ್ಥಿ ಪೂಜೆನೂ ಕೂಡ ಮಾಡ್ಬೋದು. ಅತಿ ಮುಖ್ಯವಾಗಿ ನಾವು ಗಣೇಶನನ್ನು ಪೂಜೆ ಮಾಡೋದೇ ಮಕ್ಕಳ ವಿದ್ಯಾ ಬುದ್ಧಿ, ಒಳ್ಳೆಯ ಜ್ಞಾನ ಮತ್ತು ಅವರ ಮುಂದಿನ ಭವಿಷ್ಯ ಚೆನ್ನಾಗಿರಬೇಕು. ಜೀವನದಲ್ಲಿ ಯಾವುದೇ ರೀತಿಯ ಅಡೆತಡೆಗಳು ಬಂದರೂ ಅದು ಆಗಿಂದಾಗೆ ನಿವಾರಣೆ ಆಗಬೇಕು, ಎಲ್ಲ ಕೆಲಸ ಕಾರ್ಯಗಳು ಸಿದ್ಧಿ ಆಗಬೇಕು ಅನ್ನೋ ಕಾರಣಕ್ಕೆ ನಾವು ಗಣೇಶನನ್ನು ಪೂಜೆ ಮಾಡೋದು. ಅದರಲ್ಲೂ ಈ ಸಂಕಷ್ಟಹರ ಚತುರ್ಥಿ ಪೂಜೆ ಮಾಡೋದ್ರಿಂದ ಮೋಕ್ಷ ಪ್ರಾಪ್ತಿಯಾಗತ್ತೆ, ಜೀವನದ ಎಲ್ಲ ರೀತಿಯ ಅಡೆತಡೆಗಳು ನಿವಾರಣೆ ಆಗತ್ತೆ ಅನ್ನುವಂಥ ನಂಬಿಕೆ ಅಲ್ವಾ. ಹಾಗೆ ಈ ದಿನದ ಪೂಜೆನೂ ಕೂಡ ತುಂಬಾ ವಿಶೇಷ. ದ್ವಿಜಪ್ರಿಯ ಗಣೇಶನನ್ನು ಪೂಜೆ ಮಾಡೋದ್ರಿಂದ ಮೋಕ್ಷ ಪ್ರಾಪ್ತಿಯಾಗತ್ತೆ ಅಂತ ಹೇಳಲಾಗುತ್ತೆ. ಈ ದಿನ ವಿಶೇಷವಾಗಿ ಗಣಪತಿಯ ಪೂಜೆಯನ್ನು ಮಾಡುವಾಗ ಈ 21 ನಾಮಗಳನ್ನು ಹೇಳ್ಕೋಬೇಕು. ಇದನ್ನು ನಾನು ಡಿಸ್ಕ್ರಿಪ್ಷನಲ್ಲೂ ಕೂಡ ಕೊಟ್ಟಿರ್ತೀನಿ, ಯಾವ ರೀತಿ ಉಚ್ಚಾರಣೆ ಮಾಡಬೇಕು ಅಂತ ಒಂದ್ಸಲ ನಿಮ್ಗೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಗಣೇಶನ 21 ಹೆಸರುಗಳು ಈ ರೀತಿ ಇರುತ್ತೆ. ಗಣೇಶನಿಗೆ ಅಭಿಷೇಕ, ಅಲಂಕಾರ ಎಲ್ಲ ಆದಮೇಲೆ ತುಪ್ಪ ದೀಪಗಳನ್ನು ಹಚ್ಚಿ ನೈವೇದ್ಯ ಎಲ್ಲನೂ ಕೂಡ ಜೋಡಿಸಿ ಗಣೇಶನ ಮಂತ್ರ ಹೇಳ್ತಾ ಪೂಜೆನ ಪ್ರಾರಂಭ ಮಾಡಬೇಕು. ಹಾಗೆ ಎಲ್ಲ ಮಂತ್ರಗಳ ಜೊತೆ ಗಣೇಶನ ಈ 21 ಹೆಸರುಗಳನ್ನು ಕೂಡ ಹೇಳಬೇಕು. ಇದನ್ನು ಸಂಕಷ್ಟಹರ ಚತುರ್ಥಿ ದಿನ ಮಾತ್ರ ಅಂತಲ್ಲ, ಪ್ರತಿದಿನ ಹೇಳ್ಕೊಳ್ಳಿ. ರಾತ್ರಿ ಮಲಗೋದಕ್ಕಿಂತ ಮೊದಲು, ಬೆಳಗ್ಗೆ ಎದ್ದ ತಕ್ಷಣ, ನೀವು ಯಾವುದೇ ಆ ದಿನದ ಕೆಲಸ ಕಾರ್ಯಗಳನ್ನು ಪ್ರಾರಂಭ ಮಾಡೋದಕ್ಕಿಂತ ಮೊದಲು ಈ ನಾಮಗಳನ್ನು ಹೇಳಿಕೊಂಡು ಕೆಲಸನ ಪ್ರಾರಂಭ ಮಾಡಿ. ತುಂಬಾ ಒಳ್ಳೆಯದಾಗತ್ತೆ. ಆ ಹೆಸರುಗಳು ಈ ರೀತಿ ಇರುತ್ತೆ: ಓಂ ಸುಮುಖಾಯ ನಮಃ, ಓಂ ಗಣಾಧೀಶಾಯ ನಮಃ, ಓಂ ಉಮಾಪುತ್ರಾಯ ನಮಃ, ಓಂ ಗಜಮುಖಾಯ ನಮಃ, ಓಂ ಲಂಬೋದರಾಯ ನಮಃ, ಓಂ ಹರಸೂನವೇ ನಮಃ, ಓಂ ಶೂರ್ಪಕರ್ಣಾಯ ನಮಃ, ಓಂ ಗುಹಾಗ್ರಜಾಯ ನಮಃ, ಓಂ ಏಕದಂತಾಯ ನಮಃ, ಓಂ ಹೇರಂಬಾಯ ನಮಃ, ಓಂ ಚತುರ್ಹೋತ್ರಾಯೈ ನಮಃ, ಓಂ ಸರ್ವೇಶ್ವರಾಯ ನಮಃ, ಓಂ ವಿಕಟಾಯ ನಮಃ, ಓಂ ಹೇಮತುಂಡಾಯ ನಮಃ, ಓಂ ವಿನಾಯಕಾಯ ನಮಃ, ಓಂ ಕಪಿಲಾಯ ನಮಃ, ಓಂ ವಟವೇ ನಮಃ, ಓಂ ಬಾಲಚಂದ್ರಾಯ ನಮಃ, ಓಂ ಸುರಗ್ರಜಾಯ ನಮಃ, ಓಂ ಸಿದ್ಧಿವಿನಾಯಕಾಯ ನಮಃ. ಗಣೇಶನ ಈ 21 ನಾಮಗಳನ್ನು ತಿಳ್ಕೊಂಡ್ರಿ ಅಲ್ವಾ? ಅಷ್ಟೊತ್ತರ ಮಾಡ್ಕೊಳ್ಳೋದಕ್ಕೆ ಯಾರೆಲ್ಲ ಆಗೋದಿಲ್ಲ, ಬರೋದಿಲ್ಲ, ಓದೋದಕ್ಕೆ ಬರೋದಿಲ್ಲ ಅಂತ ಹೇಳ್ತಿರೋ 21 ನಾಮಗಳನ್ನು ಹೇಳಿಕೊಂಡು ಗರ್ಗೆಯಿಂದ ಅರ್ಚನೆ ಮಾಡಿ. ಅಥವಾ ಯಾವುದೇ ಪತ್ರೆಗಳನ್ನು ನೀವು ತಂದಿಟ್ಕೊಂಡಿದ್ರೆ, ಮರುಗ, ದವನ, ಕಾಮಕಸ್ತೂರಿ, ಬಿಲ್ವ ಪತ್ರೆ, ಹೀಗೆ ಯಾವ್ಯಾವ ಪತ್ರೆಗಳು ನಿಮಗೆ ಸಿಗುತ್ತೋ ಅದನ್ನೆಲ್ಲನೂ ಮಿಕ್ಸ್ ಮಾಡಿಕೊಂಡು ಈ ಒಂದು 21 ನಾಮಗಳನ್ನು ಹೇಳ್ತಾ ಅರ್ಚನೆಯನ್ನು ಮಾಡ್ಕೋಬೋದು. ಹಾಗೆ ಈ ದ್ವಿಜಪ್ರಿಯ ಸಂಕಷ್ಟಹರ ಚತುರ್ಥಿಯ ವ್ರತ ಕಥೆಯನ್ನು ಸಾಕ್ಷಾತ್ ಪಾರ್ವತೀ ದೇವಿಯೇ ತನ್ನ ಮಗನಾದಂಥ ಗಣೇಶನಿಗೆ ಹೇಳಿದಂಥ ಈ ಕಥೆಯನ್ನು ಶ್ರೀಕೃಷ್ಣ ಪರಮಾತ್ಮ ಧರ್ಮರಾಯನಾದ ಯುಧಿಷ್ಠಿರನಿಗೆ ಹೇಳುವಂಥ ಕಥೆ ಇದು. ಬನ್ನಿ ಅದನ್ನು ಚಿಕ್ಕದಾಗಿ ಹೇಳ್ತೀನಿ. ಪೂರ್ವಕಾಲದಲ್ಲಿ ಯುವನಾಶ್ವ ಅನ್ನುವಂಥ ಒಬ್ಬ ಕರುಣಾಮಯಿ
ಉದಾರಿ ಸದ್ಗುಣಶೀಲನಾದಂಥ ಒಬ್ಬ ಜನಪ್ರಿಯ ರಾಜ ಇರ್ತಾನೆ. ಈ ರಾಜನಿಗೆ ದೇವತೆಗಳು ಮತ್ತು ಬ್ರಾಹ್ಮಣರನ್ನು ತುಂಬಾ ಪೂಜೆ ಮಾಡ್ತಾ ಇದ್ದ. ಅವನ ರಾಜ್ಯದಲ್ಲಿ ವಿಷ್ಣು ಶರ್ಮ ಎಂಬ ಜ್ಞಾನಿ ಮತ್ತು ವೇದ ವಿದ್ವಾಂಸ ಬ್ರಾಹ್ಮಣ ವಾಸಿಸ್ತಾ ಇದ್ದ. ಅವರಿಗೆ 7 ಜನ ಗಂಡು ಮಕ್ಕಳಿದ್ರು. ಎಲ್ಲ ದೇವತೆಗಳ ಆಶೀರ್ವಾದದಿಂದ, ಹಿರಿಯರ ಅನುಗ್ರಹದಿಂದ ಎಲ್ಲ ರೀತಿಯ ಒಂದು ಸುಖ ಭೋಗಗಳು, ಸಮೃದ್ಧಿಯ ಜೀವನವನ್ನು ಅವರು ನಡೆಸ್ತಾ ಇರ್ತಾರೆ. ಆದರೆ ಕೆಲವೊಂದು ಸಲ ಮದುವೆ ಆದಮೇಲೆ, ಆ 7 ಜನ ಮಕ್ಕಳಿಗೂ ಕೂಡ ಮದುವೆ ಆದಮೇಲೆ ಕೌಟುಂಬಿಕ ಕಲಹದಿಂದಾಗಿ ಅವರು ಬೇರೆ ಬೇರೆ ಸ್ಥಳಗಳಲ್ಲಿ ವಾಸ ಮಾಡೋದಕ್ಕೆ ಪ್ರಾರಂಭಿಸ್ತಾರೆ. ವಿಷ್ಣು ಶರ್ಮಾ ಪ್ರತಿದಿನ ಅನುಕ್ರಮವಾಗಿ ಒಬ್ಬೊಬ್ಬ ಮಗನ ಮನೆಗೆ ಊಟಕ್ಕೆ ಅಂತ ಹೋಗ್ತಾ ಇರ್ತಾರೆ. ಆ ನಂತರ ವಯಸ್ಸಾಗ್ತಾ ಇದ್ದ ಹಾಗೆ ಅವರು ತುಂಬಾ ದುರ್ಬಲರಾಗೋಗ್ತಾರೆ. ಆಗೇನಾಗುತ್ತೆ, ಅವರ ಸೊಸೆದಿರು ಅವರನ್ನು ನಿರ್ಲಕ್ಷ್ಯ ಮಾಡೋದಕ್ಕೆ ಶುರು ಮಾಡ್ತಾರೆ. ಅವರ ಪರಿಸ್ಥಿತಿಯಿಂದ ಅವರು ತೀವ್ರವಾಗಿ ನೊಂದುಕೊಳ್ತಾರೆ. ಯಾಕಂದರೆ ಒಂದು ಕಾಲದಲ್ಲಿ ಚೆನ್ನಾಗಿ ಬಾಳಿ ಬದುಕದಂಥವರು ಈಗ ವಯಸ್ಸಾದ ಮೇಲೆ ಈ ರೀತಿ ನನ್ನನ್ನು ಕಡೆಗಾಣಿಸ್ತಾ ಇದ್ದಾರಲ್ಲ ಅಂಥೇಳಿ ಅವ್ರಿಗೆ ತುಂಬಾ ಬೇಜಾರಾಗುತ್ತೆ. ಒಂದಿನ ಅವರು ಗಣೇಶ ಚತುರ್ಥಿಯ ದಿನ ಅವರ ಹಿರಿ ಸೊಸೆಯನ್ನು ಕರೆದು ಹೇಳ್ತಾರೆ, ನೋಡಮ್ಮ, ನೀನು ಮನೆಗೆ ಹಿರಿ ಸೊಸೆ ಆಗಿದೆಯಾ, ಹಾಗಾಗಿ ಇವತ್ತು ದ್ವಿಜಪ್ರಿಯ ಗಣೇಶ ಚತುರ್ಥಿ ಇದೆ. ಹಾಗಾಗಿ ಈ ದಿನ ನನಗೊಂದಷ್ಟು ಪೂಜಾ ಸಾಮಗ್ರಿಗಳನ್ನೆಲ್ಲ ರೆಡಿ ಮಾಡಿಕೊಡು. ನಾನು ಉಪವಾಸ ಇದ್ದು ಪೂಜೆನ ಮಾಡಬೇಕು. ಹಾಗೆ ನನ್ನ ಜೊತೆ ನೀನು ಕೂಡ ಮಾಡು. ಇದರಿಂದ ಹೇರಳವಾದಂಥ ಸಂಪತ್ತು ಸಮೃದ್ಧಿ ಸಿಗತ್ತೆ ಅಂತ ಹೇಳ್ತಾರೆ. ಆದರೆ ಸೊಸೆ ತುಂಬಾ ಕಠಿಣವಾದಂಥ ಸ್ವರದಲ್ಲಿ ಉತ್ತರನ ಕೊಡ್ತಾಳೆ, ಮಾವ, ನನಗೆ ಮನೆ ಕೆಲಸನೇ ತುಂಬ ಇದೆ. ಈ ನಿಮ್ಮ ಆಚರಣೆಗಳಿಗೆ ನನಗೆ ಸಮಯ ಇಲ್ಲ. ನೀವು ನಿರಂತರವಾಗಿ ಇದೇ ರೀತಿ ನಮಗೆ ಅದು ಇದು ಹೇಳ್ಕೊಂಡು ಬರ್ತಾ ಇದ್ದೀರಾ. ದಯವಿಟ್ಟು ನನಗೆ ಇದನ್ನೆಲ್ಲ ಮಾಡೋದಕ್ಕಾಗಲ್ಲ. ನನಗೆ ಬೇಜಾರು ಮಾಡಬೇಡಿ, ಇದನ್ನೆಲ್ಲ ಹೇಳಬೇಡಿ ಅಂತ ಹೇಳಿಬಿಡ್ತಾಳೆ. 6 ಜನ ಸೊಸೆಯಂದಿರೂ ಕೂಡ ಇವ್ರ ಮಾತನ್ನು ಕೇಳೋದು ಇಲ್ಲ, ಅವ್ರ ಮಾತಿಗೆ ಒಪ್ಕೊಳ್ಳೋದು ಇಲ್ಲ. ಪೂಜೆ ಮಾಡೋದಕ್ಕೆ ನಾವು ಸಿದ್ಧರಿಲ್ಲ, ನಮಗಿದೆಲ್ಲ ಬರೋದಿಲ್ಲ ಅಂತ ಹೇಳಿಬಿಡ್ತಾರೆ. ಆಗ ಅವರು ತಮ್ಮ ಕೊನೆಯ ಸೊಸೆಯ ಮನೆಗೆ ಬರ್ತಾರೆ. ಆದರೆ ಅವರು ತುಂಬಾ ಬಡವರಾಗಿರ್ತಾರೆ. ಅವರಿಗೆ ಪೂಜಾ ಸಾಮಗ್ರಿಗಳನ್ನು ಹೊಂದಿಸಿ ತರುವಷ್ಟು ದುಡ್ಡು ಅವ್ರ ಹತ್ರ ಇರೋದಿಲ್ಲ, ಅಷ್ಟು ಅನುಕೂಲ ಕೂಡ ಅವ್ರಿಗೆ ಇರೋದಿಲ್ಲ. ಆದರೂ ಕೂಡ ತುಂಬ ಹಿಂಜರಿಕೆಯಿಂದನೇ ವಿಷ್ಣು ಶರ್ಮರು ಆ ಕೊನೆಯ ಸೊಸೆ ಹತ್ರ ಹೇಳ್ತಾರೆ, 6 ಸೊಸೆಯಂದಿರು ನನ್ನನ್ನು ಅವಮಾನಿಸಿದ್ರು. ಪೂಜೆಗೆ ಬೇಕಾದಂಥ ಸಾಮಗ್ರಿಗಳನ್ನು ತರೋದಕ್ಕೆ ನಿನ್ನ ಹತ್ರ ಹಣ ಇಲ್ಲ ಅಂತ ನನಗೆ ಗೊತ್ತು. ನನಗೂ ಕೂಡ ತುಂಬ ವಯಸ್ಸಾಗಿದೆ. ಆದರೆ ಈ ದಿನ ಉಪವಾಸ ಇದ್ದು ಪೂಜೆ ಮಾಡೋದ್ರಿಂದ ಈ ಕಷ್ಟಗಳಿಗೆಲ್ಲ ಪರಿಹಾರ ಸಿಗುತ್ತೆ ಅನ್ನೋದು ನನ್ನ ನಂಬಿಕೆ. ಹಾಗಾಗಿ ಹೇಳ್ತಾ ಇದ್ದೀನಿ, ಹೇಗಾದರೂ ಮಾಡಿ ಈ ದಿನ ಉಪವಾಸ ಇದ್ದು ಪೂಜೆನ ಮಾಡೋಣ ಅಂತ ತನ್ನ ಕೊನೆಯ ಸೊಸೆ ಹತ್ರ ಮಾವ ವಿಶ್ವಶರ್ಮರು ಹೇಳ್ಕೊಳ್ತಾರೆ. ಆಗ ಮಾವ, ನೀವು ಯಾಕೆ ಇಷ್ಟೊಂದು ದುಃಖಿತರಾಗಿದ್ದೀರಾ? ನೀವು ಬಯಸಿದಂತೆ ಉಪವಾಸ ಆಚರಿಸ್ಬೋದು. ನಾನು ನಿಮ್ಮೊಂದಿಗೆ ಸಂಕಷ್ಟ ನಾಶನ ವ್ರತವನ್ನು ಸಹ ಮಾಡ್ತೀನಿ. ಈ ಉಪವಾಸದ ಪುಣ್ಯದ ಮೂಲಕ ನಮ್ಮ ತೊಂದರೆಗಳು ಕೊನೆಗೊಳ್ಳಲಿ ಅಂತ ಹೇಳಿ ಕಿರಿಯ ಸೊಸೆ ಭಿಕ್ಷೆ ಬೇಡೋದಕ್ಕೆ ಹೊರಟು ಪೂಜೆಗೆ ಬೇಕಾದಂಥ ಸಾಮಗ್ರಿಗಳನ್ನು ಸಂಗ್ರಹಿಸಿ ತಗೊಂಡು ಬರ್ತಾರೆ. ಅವಳು ತನಗಾಗಿ ಮತ್ತು ತನ್ನ ಮಾವನಿಗಾಗಿ ಲಡ್ಡುಗಳನ್ನು, ಅಂದರೆ ತಂದಿರುವಂಥ ಸಾಮಗ್ರಿಗಳಲ್ಲಿ ಲಡ್ಡುಗಳನ್ನು ರೆಡಿ ಮಾಡಿ, ಮತ್ತು ಧೂಪ ದೀಪ ನೈವೇದ್ಯ ಹೂವು ವಿಳ್ಳೆದೆಲೆ ಎಲ್ಲನೂ ಕೂಡ ರೆಡಿ ಮಾಡಿ ಪೂಜೆಗೆ ಬೇಕಾದಂಥ ಎಲ್ಲ ಸಿದ್ಧತೆ ಮತ್ತು ಅಗತ್ಯ ಇರುವಂಥ ಎಲ್ಲ ವಸ್ತುಗಳನ್ನು ಕೂಡ ಜೋಡಿಸಿ ಸಿದ್ಧ ಮಾಡಿ ಕೊಡ್ತಾರೆ. ತಮಗೆ ತಿನ್ನೋದಕ್ಕೆ ಏನೂ ಇಲ್ಲದೆ ಪೂಜೆ ಸಾಮಗ್ರಿಗಳನ್ನು ಹೊಂದಿಸಿ ಆ ದಿನ ಉಪವಾಸ ಇದ್ದು ಪೂಜೆ ಮಾಡಿ, ಪೂಜೆಯ ನಂತರ ಅಲ್ಲಿ ಇಟ್ಟಿರುವಂಥ, ಅಂದರೆ ನೈವೇದ್ಯಕ್ಕೆ ಇಟ್ಟಿರುವಂಥ ಹಣ್ಣು ಮತ್ತು ಸಿಹಿಯನ್ನು ವಯಸ್ಸಾದ ತನ್ನ ಮಾವನಿಗೆ ಕೊಟ್ಟು ತಾನು ಪೂರ್ತಿ ಉಪವಾಸದಲ್ಲೇ ಮಲಗ್ತಾಳೆ. ಆದರೂ ವಯಸ್ಸಾದ ಆ ಜೀವಕ್ಕೆ ಹೊಟ್ಟೆ ಕೂಡ ತುಂಬದೆ ಅರೆ ಹೊಟ್ಟೆ ಆಗಿದ್ದರಿಂದ ಆ ಸಂಕಟದಿಂದ ಹೊಟ್ಟೆ ನೋವು ಹೆಚ್ಚಾಗ್ಬಿಡುತ್ತೆ. ಮಧ್ಯರಾತ್ರಿಯಲ್ಲಿ ಆಕೆಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗೋದಿಲ್ಲ. ಜೋರಾಗಿ ಅಳ್ತಾ ಆ ಪರಮಾತ್ಮನನ್ನು ಪ್ರಾರ್ಥನೆ ಮಾಡ್ತಾ, ಇಂಥ ಸಂದರ್ಭದಲ್ಲಿ ನಾನು ಏನು ಮಾಡಲಿ, ವಯಸ್ಸಾದಂಥ ಮಾವನಿಗೆ ಹೊಟ್ಟೆ ತುಂಬ ಊಟ ಹಾಕೋದಕ್ಕೂ ನಮಗೆ ಶಕ್ತಿ ಇಲ್ಲ, ಇನ್ನೆಷ್ಟು ನಮ್ಮನ್ನು ಪರೀಕ್ಷೆ ಮಾಡ್ತೀಯಾ ಅಂತ ತುಂಬ ದುಃಖದಿಂದನೇ ಆ ರಾತ್ರಿಯನ್ನು ಕಳೀತಾಳೆ. ಬೆಳಗಾಗಿ ಕಣ್ಣು ಬಿಡೋ ಅಷ್ಟರಲ್ಲಿ ಇಡೀ ಮನೆ ಮುತ್ತು ರತ್ನ ವಜ್ರ ವೈಡೂರ್ಯದಿಂದ ಪಳಪಳ ಅಂತ ಮಿಂಚುತ್ತಾ ಇರುತ್ತೆ. ಅದನ್ನು ನೋಡಿ ತುಂಬಾ ಆಶ್ಚರ್ಯ ಆಗುತ್ತೆ, ಜೊತೆಗೆ ಸಂತೋಷ ಕೂಡ ಆಗುತ್ತೆ. ಆಗ ಮಾವನ ಹೊಟ್ಟೆ ನೋವು ಕೂಡ ಕಡಿಮೆ ಆಗಿಬಿಟ್ಟಿರುತ್ತೆ. ಇದನ್ನೆಲ್ಲ ನೋಡಿ ತುಂಬಾ ಸಂತೋಷದಿಂದ ಮಾವನ ಕಾಲಿಗೆ ನಮಸ್ಕಾರ ಮಾಡ್ತಾ, ಇದೆಲ್ಲ ನೀವು ಹೇಳ್ಕೊಟ್ಟಂಥ ಉಪವಾಸದ ಪೂಜಾ ಫಲದಿಂದನೇ ಸಾಧ್ಯ ಆಗಿದ್ದು, ಆ ಭಗವಂತ ನನ್ನ ಎಲ್ಲ ಕಷ್ಟನೂ ಕೂಡ ದೂರ ಮಾಡಿದ್ದಾರೆ ಅಂತ ತುಂಬಾ ಸಂತೋಷ ಪಡ್ತಾ ಇರ್ತಾಳೆ. ಇದನ್ನು ನೋಡಿದಂಥ ಉಳಿದ ಸೊಸೆಯಂದಿರಿಗೆ ಅವಳ ಮೇಲೆ ಅಸೂಯೆ ಉಂಟಾಗತ್ತೆ. ತಮ್ಮ ಮಾವ ತಮ್ಮ ಎಲ್ಲ ಸಂಪತ್ತನ್ನು ಕಿರಿ ಸೊಸೆಗೆ ಕೊಟ್ಟಿದ್ದಾರೆ ಅಂಥೇಳಿ ಅವಳ ಮೇಲೆ ಅಸೂಯೆ ಪಡ್ತಾ ಇರ್ತಾರೆ. ಆಗ ವಿಶ್ವಶರ್ಮರು ಎಲ್ಲರನ್ನ ಕುರಿತು ಹೇಳ್ತಾರೆ, ಇದು ನಾನು ಬಚ್ಚಿಟ್ಟಿದ್ದಂಥ ಸಂಪತ್ತು ಕೊಟ್ಟಿದ್ದಲ್ಲ, ಆ ಗಣೇಶ
ಇವಳ ಶ್ರದ್ಧೆ ಭಕ್ತಿಗೆ ಮೆಚ್ಚಿ ಕುಬೇರನಂತೆ ಸಂಪತ್ತನ್ನು ದಯಪಾಲಿಸಿದ್ದಾರೆ ಅಂತ ಹೇಳ್ತಾರೆ. ನಾನು ಈ ವ್ರತನ ಮಾಡಿ ಅಂತ ಮೊದಲು ಹೇಳಿದ್ದು ನಿಮಗೇನೆ. ನಿಮ್ಮ ಮನೆ ಬಾಗಿಲಿಗೆ ಬಂದಾಗ ಅವಮಾನ ಮಾಡಿ ಕಳಿಸಿದ್ರಿ. ಆದರೆ ನನ್ನ ಕಿರಿ ಸೊಸೆ ತನಗೆ ಶಕ್ತಿ ಇಲ್ಲದೇ ಇದ್ದರೂ ಭಿಕ್ಷೆ ಬೇಡಿ ಸಾಮಗ್ರಿಗಳನ್ನು ಸಂಗ್ರಹಿಸಿ ಉಪವಾಸ ಇದ್ದು ನಿಷ್ಠೆ ಭಕ್ತಿಯಿಂದ ಈ ವ್ರತನ ಆಚರಣೆ ಮಾಡಿದ್ದಾಳೆ. ಹಾಗಾಗಿ ಗಣೇಶ ಅವಳಿಗೆ ಸಂತೋಷ ಮತ್ತು ಸಮೃದ್ಧಿಯನ್ನು ದಯಪಾಲಿಸಿದ್ದಾರೆ ಅಂತ ಹೇಳ್ತಾರೆ. ಯಾರೇ ಆಗಲಿ ಗಣೇಶನ ಈ ಒಂದು ಸಂಕಷ್ಟಹರ ಚತುರ್ಥಿ ವ್ರತವನ್ನು ಉಪವಾಸ ಸಹಿತ ಆಚರಣೆ ಮಾಡ್ತಾರೋ ಅವರು ತಮ್ಮ ಜೀವನದಲ್ಲಿ ಸಂತೋಷ ಸಮೃದ್ಧಿ ಜೊತೆಗೆ ಮೋಕ್ಷವನ್ನು ಕೂಡ ಪಡೀತಾರೆ ಅಂತ ಹೇಳ್ತಾರೆ. ಇಲ್ಲಿಗೆ ದ್ವಿಜಪ್ರಿಯ ಸಂಕಷ್ಟಹರ ಚತುರ್ಥಿ ವ್ರತ ಕತೆ ಮುಕ್ತಾಯ ಆಗುತ್ತೆ. ಸ್ನೇಹಿತರೆ, ಕತೆ ತುಂಬ ಚೆನ್ನಾಗಿತ್ತು ಅಲ್ವಾ? ಇದೆಲ್ಲ ಕೂಡ ಪ್ರತಿಯೊಬ್ಬರ ಜೀವನದಲ್ಲಿ ನಡೆಯೋದೇನೆ. ಪ್ರತಿಯೊಂದನ್ನು ನಾವು ನಂಬಿಕೆ ಇಟ್ಟು ಮಾಡಬೇಕು ಅಷ್ಟೇ. ನಂಬಿಕೆನೇ ದೇವರು. ಸಂಕಷ್ಟಹರ ಚತುರ್ಥಿಯ ಪೂಜಾ ವಿಧಾನದ ಜೊತೆಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಹೋಗಿ ಬರಲಾ?